ಸಾಮಾಜಿಕ ನ್ಯಾಯ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಕ್ಕುಗಳಿಗಾಗಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾರ್ಚ್ 26ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಹಿರಂಗ ಮನವಿ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಮೋಹನ್ ರಾಜ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ವಾಸು ವಕೀಲರು, ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಸರ್ಕಾರ ಒಂದು ವಿಶೇಷ ಮೀಸಲಾತಿಗೆ ಕ್ಯಾಬಿನೆಟ್ ಕರೆದ. ಅದರ ಪೂರ್ವದಲ್ಲಿ 26 ತಾರೀಕಿಗೆ ದಲಿತ ಸಂಘ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಮಿತಿಯವರು ಕೂಡ ಒಂದು ಹೊತ್ತು ಹೋರಾಟಗಾರರ ಬಹಿರಂಗ ಮನವಿ ಕೊಡ್ಕೊಂಡು ಮಾಡ್ಯಾರ. ನಾವೆಲ್ಲರೂ ಕೂಡ ಭಾಗವಹಿಸಿ ಆ ಒಂದು ಸಂಘಟನೆಗೆ ಒಂದು ಶಕ್ತಿ ತುಂಬೋಣ, ನಮ್ಮ ಮಾದಿಗ ರೊಕ್ಕದ ಒಳ ಮೀಸಲಾತಿ ಪಡೆಯೋಣ. ಅವತ್ತು ನಾವು ರಕ್ತ ಚೆಲ್ಲಿಯಾದರೂ ಕೂಡ ನಾವು ಪಡೆಯೋಣ ಅಂತ ಹೇಳಿ ಕಾಣಿಸ್ಬೇಕಂತ ಎಲ್ಲ ನಮ್ಮ ಸಂಘಟನೆ ಪರವಾಗಿ ನಾವು ಇಲ್ಲಿಂದ ಒಂದು 50-60 ಜನ ನಾವು ಕನಿಷ್ಠ ನಾವು ಇಲ್ಲಿ ಭಾಗವಹಿಸಬೇಕು. ಅದು SCPTS ಹಣ ಯಾಕೆ ದುರ್ಬಳಕೆ ಆಗ್ತಿದೆ, ಅನ್ಯ ಯೋಜನೆಗಳಿಗೆ ದುರ್ಬಳಕೆ ಆಗ್ತಿದೆ. ಅನ್ಯ ಯೋಜನೆಗಳಿಗೆ ಯಾವುದು ಬಾಕಿ ಯಾವುದು ಬಂದ 50 ಬಾಕಿಗಳು ಹುಡುಗಾಡ ಬಾಕಿಗಳು ಅಂತೀವಿ ನಾವು. ನಮ್ಮ SCPTS ಹಣ ಬೇರೆಯವ್ರಿಗೆ ಯಾಕೆ ಕೊಡಬೇಕು? ಯಾಕೆ SCಗಳಲ್ಲಿ ಕೆಲಸಗಳಿಲ್ವ? ಒಂದು ಕುಡಿ ನೀರಾಗಲಿ, ಡ್ರೈನೇಜ್ ಆಗಲಿ, ವಿದ್ಯುತ್ ಬಲ್ಪ್ಗಳಾಗಲಿ, ದಲಿತರಿಗೆ ಇವತ್ತು ಮನೆಗಳಿಲ್ಲ, ಸೂರಿಲ್ಲ, ಮತ್ತು ಜಾಗ ಇಲ್ಲ. ಅಂಥವ್ರಿಗೆ ಆ SCPTS ಹಣದಲ್ಲಿ ಜಾಗ ಗುರುತಿಸಿ ಅವರಿಗೆ ಮನೆ ಮಾಡಿಕೊಡ್ತಕ್ಕಂಥ ಮಾಡಬೇಕಂತ ಸರ್ಕಾರಕ್ಕೆ ನಾವು ಕಾಣಿಸ್ತಿದ್ವಿ. ಇವತ್ತು 7C ಅಂತ ಇದೆ. 7C SCPTS ಹಣವನ್ನು ಹೀಗೆ ದುರ್ಬಳಕೆ ಮಾಡ್ತಾರೆ. ಅದಕ್ಕಾಗಿ ನಾವು ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಾವು ನಾಳೆ 26 ತಾರೀಕಿಗೆ ಸರ್ಕಾರಕ್ಕೆ ದಿಕ್ಕ ಹೇಳುವ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರೋಣ ಅಂತ ಹೇಳ್ತಾ ನಾವು 4 ಮಾತು ಮುಗಿಸ್ತಿದ್ವಿ. ಕುಲ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಮತ್ತು ಜಿಲ್ಲೆಯಿಂದ ಮತ್ತು ತಾಲೂಕು ಗ್ರಾಮಗಳಿಂದ ಆದಷ್ಟು ಒಂದು ಮನೆಗೆ ಒಂದು ಹಬ್ಬವಾದರೂ ಸಾಕು, ಒಂದು 5,000 ಜನಸಂಖ್ಯೆ ನಾವು ಇಲ್ಲಿಂದ ಹೋಗೋಕ್ಕೆ ಸಾಧ್ಯ ಆಗ್ತದೆ. ಬಟ್ ಹಣಕಾಸಿನ ವ್ಯವಸ್ಥೆ ಒಂದು ಸ್ವಲ್ಪ ಹಿಂದಿಗೆ ಜಾಸ್ತಿ ನಮ್ಮ ಹತ್ರ ಹಣ ಇಲ್ಲದ ಕಾರಣಕ್ಕಾಗಿ ನಾವು ರೋಡಲ್ಲಿ ಬರೋಕ್ಕೆ ಹಿಂದೆ ಮುಂದೆ ಮಾಡುವಂಥ ಸಮಯ ನಮಗೆ ಬಂದಿದೆ. ಆ ಸಮಯ ನಾವು ತೊಡಗಬೇಕು, ನಾವು ಇಲ್ಲಿಂದ ದೂರ ತೊಡಗಬೇಕಂತಂದ್ರೆ ಕಾರಣ ಈ ಒಳ ಮೀಸಲಾತಿ ಜಾರಿಗೆ ಮಾತ್ರ ನಾವು ರೋಡಲ್ಲಿ ಓಡಾಡೋಕ್ಕೆ, ಆಫೀಸ್ಗಳಲ್ಲಿ ಖರ್ಚು ಮಾಡೋಕ್ಕೆ, ಅಧಿಕಾರಿಗಳಿಗೆ ಬೇಕಾ ಅಧಿಕಾರವನ್ನು ಹಿಡಿಯೋಕ್ಕೆ ಒಳ್ಳೆಯ ಒಂದು ಸಂದೇಶನ ತಂದುಕೊಂಡಿರ್ತಕ್ಕಂಥ ನಾಗಮೋಹನ್ ಅವರ ಆಯೋಗದ ವರದಿಯನ್ನು ಕೂಡಲೇ ಸರ್ಕಾರ ಜಾರಿಗೆ ತಂದಂಥ ದಲಿತ ಸಂಘರ್ಷ ಸಮಿತಿ ಆಶೆ ಆಗಿರ್ತದೆ. ಅದ ಕಾರಣಕ್ಕಾಗಿ 26 ನಾವೆಲ್ಲರೂ ಯಾದಗಿರಿಯಿಂದ ಮತ್ತು ಶಾಪುರದಿಂದ ಆದಷ್ಟು ಜನಸಂಖ್ಯೆಯನ್ನು ಕರ್ಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಸಭೆಯನ್ನು ಕಾರ್ಯಕ್ರಮ